ಚೆನ್ನೈ ಸೂಪರ್ ಕಿಂಗ್ ವರ್ಸಸ್ ಸನ್ರೈಸರ್ ಹೈದರಾಬಾದ್ ವಿರುದ್ಧ ನಡೆದಂತ ಈ ಒಂದು ಪಂದ್ಯದಲ್ಲಿ ಸನ್ರೈಸರ್ ಹೈದರಾಬಾದ್ 5 ವಿಕೆಟ್ ಇಂದ ಗೆದ್ದಿದೆ. ಟೋಟಲ್ ಆಗಿ ಕೇವಲ 154 ರನ್ ಚೇಸ್ ಮಾಡಿ ಆರಾಮಾಗಿ ಗೆದ್ದ ಸನ್ರೈಸರ್ ಹೈದರಾಬಾದ್ ಈ ಒಂದು ಸೀಸನ್ ನಲ್ಲಿ ಇನ್ನೂ ಕೂಡ ಜೀವಂತ ಇದ್ದೀವಿ ಅನ್ನುವಂತ ಲಕ್ಷಣಗಳು ಕಾಣ್ತಾ ಇದೆ ಫ್ರೆಂಡ್. ಯಾಕಪ್ಪ ಅಂದ್ರ ಇವ್ರಿಗೆ ನಿನ್ನೆ ಮ್ಯಾಚ್ ಡುವಾ ಡೇ ಆಗಿತ್ತು ಫ್ರೆಂಡ್. ಟೋಟಲ್ ಆಗಿ ಇವರು ನಿನ್ನೆ ಮ್ಯಾಚ್ ಗೆದ್ದಿದ್ದಕ್ಕೆ ಇವ್ರಿಗೆ ಇನ್ನೂ ಕೂಡ ಚಾನ್ಸ್ ಇದೆ. ಇನ್ನೂ ಕೂಡ 5 ಮ್ಯಾಚ್ ಇದೆ. ಇಲ್ಲಿ 5ರಲ್ಲಿ 5 ಗೆದ್ರು ಕೂಡ ಇವರು ಆರಾಮಾಗಿ ರನ್ ರೇಟ್ ಸ್ವಲ್ಪ ಜಾಸ್ತಿ ಇದ್ರೆ ಪ್ಲೇ ಆಫ್ ಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಅದೇ ರೀತಿ ಚೆನ್ನೈ ನೋಡೋದಾದ್ರೆ ಈ ಒಂದು ಚೆನ್ನೈ ಈ ಸೀಸನ್ ಎಂಡ್ ಆಫ್ ದ ಸೀಸನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಡಿರುವಂತ 9 ಪಂದ್ಯದಲ್ಲಿ 2 ಗೆದ್ದು 7 ಸೋತಿದ್ದಾರೆ. ಆಲ್ಮೋಸ್ಟ್ ಇನ್ನು ಕೆಲವು ಒಂದು 5 ಪಂದ್ಯದಲ್ಲಿ 5 ಪಂದ್ಯಕ್ಕೆ 5 ಪಂದ್ಯ ಕೂಡ ಗೆದ್ರು ಕೂಡ ಅಲ್ಲಿಗೆ ಟೋಟಲ್ ಆಗಿ 7 ಮ್ಯಾಚ್ ಗೆದ್ದಂಗಾಗತ್ತೆ. 7 ಮ್ಯಾಚ್ ಗೆದ್ರೆ ಮೇಲಿರೋರು ಆಲ್ಮೋಸ್ಟ್ ಈಗ 6 ಗೆದ್ದಿದ್ದಾರೆ. ಇನ್ನು 2 ಗೆದ್ರೆ ಸಾಕು, ಅವರು ಎಲ್ಲ ಈಸಿಯಾಗಿ ಹೋಗ್ತಾರೆ. ಹಾಗಾಗಿ ಇಲ್ಲಿ ಮೇಲಿರೋರ್ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನೈ ಸೂಪರ್ ಕಿಂಗ್ ತಂಡ. ಅಂದ್ರೆ ಇವರು 5ಕ್ಕೆ 5 ಗೆಲ್ಬೇಕು, ರನ್ ರೇಟ್ ಕೂಡ ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಮ್ಯಾಗಿನವರು ಎಲ್ಲರೂ ಕೂಡ 7 ಮ್ಯಾಚ್ ಗೆದ್ದಿರ್ಬೇಕು ಅಷ್ಟೇ. ಯಾರು 8 4 ಟೀಮ್ ಗೆದ್ಬಿಟ್ರೆ ಇಲ್ಲಿ CSK ತಂಡದ್ದು ಈ ಒಂದು ಸೀಸನ್ ಎಂಡ್ ಆಗುವಂತ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ನಿನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದ CSK ತಂಡ ಆಯುಷ್ ಹಾಗೆ ಇಲ್ಲಿ ಬ್ರಾವಿಸ್ ಇವರು ಅಬ್ಬರಿಸಿದ್ ಬಿಟ್ರೆ ಇನ್ ಯಾರು ಕೂಡ ಅಂತ ಚೆನ್ನಾಗಂತ ಪ್ರಶ್ನೆ ಕೊಡ್ಲಿಲ್ಲ. ಟೋಟಲ್ ಆಗಿ 154 ರನ್ನು ಸನ್ರೈಸರ್ ಹೈದರಾಬಾದ್ಗೆ ಟಾರ್ಗೆಟ್ ಕೊಟ್ಟಿತ್ತು CSK ತಂಡ. ಇದರಲ್ಲಿ 4 ವಿಕೆಟ್ ಹರ್ಷಯ್ ಪಟೇಲ್ 4 ವಿಕೆಟ್ ತಗೊಂಡ್ರು. ಆಮೇಲೆ ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಕೆ ಬಂದ ಹೈದರಾಬಾದ್ ತಂಡಕ್ಕೆ ಆರಂಭದಲ್ಲಿ ಅಭಿಷೇಕ್ ಶರ್ಮಾ 0 ಔಟ್ ಆದ್ರು. ಟ್ರಾವೆಲ್ಸ್ 19, ಆಮೇಲೆ ಕೆ ಮೆಂಡಿಸು ಹಾಗೆ ಇಶಾನ್ ಕಿಶನ್ ಇವರ ಒಂದು ಆಟದಿಂದ ಆರಾಮಾಗಿ 8.4 3 ಬಾಲಲ್ಲಿ ಆರಾಮಾಗಿ 5 ವಿಕೆಟ್ ಇಂದ ಈ ಒಂದು ಮ್ಯಾಚ್ ಗೆದ್ದಿದೆ CSK ತಂಡ, ಸನ್ರೈಸರ್ ತಂಡ. ಇದರಿಂದ ಈಗ ಸನ್ರೈಸರ್ ಹೈದರಾಬಾದ್ಗೆ ಇನ್ನು 5 ಮ್ಯಾಚ್ ಉಳಿದೆ. 5ಕ್ಕೆ 5 ಗೆದ್ದು ಇನ್ನೂ ಕೂಡ ರನ್ ರೇಟ್ ಮೇಲೆ ಡಿಫೆಂಡ್ ಆಗುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್. ಇನ್ನು 5ಕ್ಕೆ 5 ಗೆಲ್ಬೇಕು, ಅಷ್ಟು ಸುಲಭದ ಮಾತಲ್ಲ. ನನಗನ್ಸುತ್ತೆ ಆಲ್ಮೋಸ್ಟ್ ಇವರ ಒಂದು ಸೀಸನ್ ಎಂಡ್ ಆಗುತ್ತೆ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಹೋದ್ನೇ ಸಲ RCBದು ಆಗಿತ್ತಲ್ಲ, ಆ ರೀತಿ ಆಗ್ಬೇಕು ಅಷ್ಟೇ, ಆದ್ರೆ ಮಾತ್ರ ಹಂಗಾಗುತ್ತೆ. ಇಲ್ಲಪ್ಪ ಅಂದ್ರೆ ಈ ಒಂದು ಸೀಸನ್ ಎಂಡ್ ಆಗುತ್ತೆ ಚಾನ್ಸಸ್ ಇಲ್ಲಿ ಎಲ್ಲಾ ರೀತಿ ಕಾಣ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಮುಂದೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನಿಮ್ಗೆ ಅನಿಸ್ತಾ ಕಮೆಂಟ್ ಮಾಡೋದ್ರ ವಿಷಯ ಈ ಒಂದು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ ಬಾಯ್.